ನಮಸ್ಕಾರ. ನಾನು ಡಾಕ್ಟರ್ ಮಹೇಶ್ ಕುಲಕರ್ಣಿ ಮಾತಾಡೋದು. ಇವತ್ತು ನಾನು ಜ್ಯೋತಿಷ್ಯದ ಬಗ್ಗೆ ಒಂದು ಹೊಸ ಇಂಟ್ರಡಕ್ಷನ್. ಸಾಮಾನ್ಯವಾಗಿ ನಾವು ಜ್ಯೋತಿಷ್ಯ ಅಂದ ತಕ್ಷಣ ಇದೊಂದು ಹಳೆ ಕಾಲದ ವಿಜ್ಞಾನ, ಇದನ್ನು ವಿಜ್ಞಾನ ಅಂತ ಹೇಳಿ ಒಬ್ಬಗಳಿಗೆ ಕಷ್ಟ ಅಂತ ಹೇಳ್ತೀವಿ. ಬಟ್ ನಾವು ಬೇಸಿಕಲಿ ಏನು ತಿಳ್ಕೋಬೇಕು, ವಾಟ್ ಈಸ್ ಆಸ್ಟ್ರಾಲಜಿ. ಈ ಜ್ಯೋತಿಷ್ಯ ಅಂದಾಗ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಮೆಡಿಕಲ್ ಸೈನ್ಸ್ ಅಂತ ಏನು ಹೇಳ್ತೀವಲ್ಲ, ಮೆಡಿಕಲ್ ಸೈನ್ಸ್ ಅಂದರೆ ವೈದ್ಯಕೀಯ ವಿಜ್ಞಾನ. ಈಗ ಎಷ್ಟೋ ಜನ ಡಾಕ್ಟರ್ ಹತ್ರ ತೋರಿಸಿದಾಗ ಆರಾಮಾಗಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾನು ಒಂದು ಪೂಜೆ ಮಾಡಿಸಿದೆ ನನಗೆ ಆರಾಮಾಯಿತು ಅಂತ ಹೇಳ್ತಾರೆ. ಏನಿದ್ರ ಅರ್ಥ? ಸೊ ನಾವು ವೈದ್ಯಕೀಯ ವಿಜ್ಞಾನ ಅಥವಾ ಮೆಡಿಕಲ್ ಸೈನ್ಸನ್ನು ಕೆಮಿಕಲ್ ಬ್ಯಾಲೆನ್ಸಿಂಗ್ ಮೆಡಿಕಲ್ ಸೈನ್ಸ್, ಫಿಸಿಕಲ್ ಬ್ಯಾಲೆನ್ಸಿಂಗ್ ಮೆಡಿಕಲ್ ಸೈನ್ಸ್, ಎನರ್ಜಿ ಬ್ಯಾಲೆನ್ಸಿಂಗ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ತೇವೆ. ಈ ಕೆಮಿಕಲ್ ಬ್ಯಾಲೆನ್ಸಿಂಗ್ ಅಂದರೆ ಏನು? ಒಬ್ಬ ವ್ಯಕ್ತಿ ಯಾವುದೇ ಡಾಕ್ಟರ್ ಹತ್ರ ಬರ್ಬೋದು, ಆಯುರ್ವೇದ ಡಾಕ್ಟರ್ ಇರ್ಬೋದು, ಅಲೋಪತಿ ಡಾಕ್ಟರ್ ಇರ್ಬೋದು, ಅವ್ನು ಹೇಳೋ ಸಿಂಪ್ಟಮ್ಸ್ ಒಂದೇ ಇರ್ತದೆ. ನನಗೆ ಅಸಿಡಿಟಿ ಆಗಿದೆ. ಈ ಅಸಿಡಿಟಿ ಅನ್ನೋದು ಅವನ ಸಮಸ್ಯೆ. ಈ ಅಸಿಡಿಟಿ ಆಗಿದೆ ಅಂದರೆ ಅವನಲ್ಲಿ ಎಕ್ಸ್ಟ್ರಾ ಆ್ಯಸಿಡ್ ಸೆಕ್ರೀಷನ್ ಆಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಏನು ಮಾಡ್ಬೇಕು ನಾವು? ಅಲ್ಕಲೈನ್ ಡ್ರಗ್ಸ್ ಕೊಡ್ತಾರೆ. ಆಯುರ್ವೇದ ಡಾಕ್ಟ್ರು ಅದೇ ಕೊಡ್ತಾರೆ, ಅಲೋಪತಿಯವರು ಕೊಡ್ತಾರೆ. ಬಟ್ ಅದರದ್ದು ಪ್ರಿಪ್ರೇಷನ್ ವೈಸ್ ಚೇಂಜ್ ಇರ್ತದೆ. ಸೊ ಇದು ಕೆಮಿಕಲ್ ಬ್ಯಾಲೆನ್ಸಿಂಗ್ ಅಂತ. ಇನ್ನು ಫಿಸಿಕಲ್ ಬ್ಯಾಲೆನ್ಸಿಂಗ್ ಅಂದರೆ, ಯಾವುದಾದ್ರೂ ವ್ಯಕ್ತಿಗೆ ಕೈ ಅಥವಾ ಕಾಲು ಮುರಿದಾಗ ಅವರು ಸರ್ಜರಿ ಮಾಡಿಸ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಫಿಸಿಕಲ್ ಬ್ಯಾಲೆನ್ಸಿಂಗ್ ಅಂತ. ಇನ್ನು ಕೊನೆಗೆ ಬರೋದು ಎನರ್ಜಿ ಬ್ಯಾಲೆನ್ಸಿಂಗ್. ಎನರ್ಜಿ ಬ್ಯಾಲೆನ್ಸಿಂಗ್ ಅಂದರೆ ಶಕ್ತಿ ಸಮತೋಲನ ಮಾಡೋದು. ಈ ಶಕ್ತಿ ಸಮತೋಲನ ಈ ವಿಜ್ಞಾನ, ಈ ಒಂದು ಕೆಟಗರಿಯಲ್ಲಿ ರೇಖಿ ಬರ್ತದೆ. ರೇಖಿ ಅನ್ನೋದು ನಿಮ್ಗೆ ಗೊತ್ತಿದೆ, ಜಪಾನಿ ಟ್ರೀಟ್ಮೆಂಟು. ಅಕ್ಯುಪಂಕ್ಚರ್ ಬರ್ತದೆ. ಅದರಲ್ಲೇ ನಾವು ಸಂಖ್ಯಾಶಾಸ್ತ್ರನ ಕನ್ಸಿಡರ್ ಮಾಡ್ಬೋದು, ಅದರಲ್ಲೇ ಜ್ಯೋತಿಷನ್ನ ಕನ್ಸಿಡರ್ ಮಾಡ್ಬೋದು. ಈ ಎನರ್ಜಿ ಬ್ಯಾಲೆನ್ಸಿಂಗ್ ಅನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಜ್ಯೋತಿಷ್ಯದಲ್ಲಿ ಪ್ರವೇಶ ಆಗಲಿಕ್ಕೆ ಸುಲಭ ಆಗುತ್ತೆ. ಏನು ಎನರ್ಜಿ ಬ್ಯಾಲೆನ್ಸಿಂಗ್? ನಮ್ಮ ಶರೀರದಲ್ಲಿ ಜೀವಂತ ಇದ್ದೀವಿ ಅಂದರೆ ಎನರ್ಜಿ ಇದೆ ಅಂತ ಅರ್ಥ. ಈ ಎನರ್ಜಿ ಬ್ಯಾಲೆನ್ಸ್ ಮಾಡೋದು ನಾವು ಜ್ಯೋತಿಷ್ಯದಲ್ಲಿ ನವಗ್ರಹ ಅಂತ ಹೇಳ್ತೇವೆ. 9 ಗ್ರಹ ಇದೆ, ಅವುಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ನಾವು ಜಾತಕ ಅಂತ ಹಾಕ್ತೀವಿ, ಹೊರಸ್ಕೋಪ್ ಅಂತ ಹಾಕ್ತೀವಿ. ಸೊ ಫಸ್ಟ್ ನಾವು ಎನರ್ಜಿ ಬ್ಯಾಲೆನ್ಸಿಂಗ್ ಅನ್ನು ಅರ್ಥ ಮಾಡಿಕೊಂಡು ಆಮೇಲೆ ನಾವು ಜ್ಯೋತಿಷ್ಯದಲ್ಲಿ ಆಳವಾಗಿ ಇಳಿಯೋಣ. ಈಗ ಫಸ್ಟ್ ಎನರ್ಜಿ ಬ್ಯಾಲೆನ್ಸಿಂಗ್ ಅಂದ್ರೆ ಏನು? ಇಲ್ಲಿ ನಾವು ಪಂಚಮಹಾಭೂತ ಅಂತ ಹೇಳ್ತೀವಿ. ಯಾವ ಪಂಚಮಹಾಭೂತ? ಅಕಾರ್ಡಿಂಗ್ ಟು ಎನರ್ಜಿ ಬ್ಯಾಲೆನ್ಸಿಂಗ್ ಅದರಲ್ಲಿ ಪಂಚತತ್ವ ಅಂತ ಬಂದಿದ್ದೇನೆ. ಈಗ ನಮ್ಮ ಶರೀರದಲ್ಲಿ ಒಂದು ತತ್ವ ಏನಿರ್ತದಲ್ಲ, ನಮ್ಮ ಶರೀರದಲ್ಲಿ 3 ರೀತಿ ಎನರ್ಜಿ ಕೊಡ್ತದೆ. ಏನು 3 ರೀತಿ ಎನರ್ಜಿ ಅಂದರೆ, ಒಂದು ಫಿಸಿಕಲ್ ಎನರ್ಜಿ, ಇನ್ನೊಂದು ಎಮೋಷನಲ್ ಎನರ್ಜಿ, ಇನ್ನೊಂದು ರೀಸನಿಂಗ್ ಎನರ್ಜಿ ಅಂತ ಅರ್ಥ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ನಮ್ಮ ಶರೀರದಲ್ಲಿ ಎನರ್ಜಿ ಅಂದರೆ ಶಕ್ತಿ. ಇದು ಪಂಚತತ್ವ ಅಂದರೆ ನಮ್ಮಲ್ಲಿ ನೀರು, ಕಟ್ಟಿಗೆ, ಬೆಂಕಿ, ಭೂಮಿ, ಲೋಹ ಅಂತೇಳಿ 5 ತತ್ವ ಅಂತ ಹೇಳ್ತೀವಿ ನಾವು. ಈ ನೀರನ್ನೋದು ಅದರದ್ದು ಫಿಸಿಕಲ್ ಎನರ್ಜಿ ಯಾವುದಂದ್ರೆ ತಂಪು ಅಥವಾ ಕೋಲ್ಡ್ನೆಸ್ ಅಂತ ಹೇಳ್ತೀವಿ. ನೀರಂದ್ರೆ ನೀವು ಎಷ್ಟೇ ಬಿಸಿ ಮಾಡಿಡ್ರಿ, ಒಂದು 2 ಗಂಟೆ 3 ಗಂಟೆ ಆದ್ಮೇಲೆ ಮತ್ತೆ ಅದು ನಾರ್ಮಲ್ ಟೆಂಪರೇಚರ್ಗೆ ಬರುತ್ತೆ. ಅದ್ರ ಬೇಸಿಕ್ ಗುಣ ಯಾವುದು? ಫಿಸಿಕಲ್ ಪ್ರಾಪರ್ಟಿ ಅಂದರೆ ಕೋಲ್ಡ್ನೆಸ್. ಆ ಸೇಮ್ ಭೌತಿಕ ಶಕ್ತಿ ನಮ್ಮ ಶರೀರದಲ್ಲಿ ಎಮೋಷನಲ್ ಏನಾಗುತ್ತೆ ಅಂದರೆ ಭಯ ತರ್ತದೆ. ತುಂಬಾ ಕೋಲ್ಡ್ ಅಂದರೆ ಅವನಿಗೆ ಭಯ ಹೆಚ್ಚಂತ ಅರ್ಥ. ಇನ್ನು ಅದೇ ಮನೋಶಕ್ತಿಯಲ್ಲಿ ವಿಸಿಡಮ್ ಅಂದ್ರೆ ಹೊಟ್ಟೆ ಆಗಲ್ಲ ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕದಲ್ಲಿ. ಹೊಟ್ಟೆ ಆಗಲ್ಲ ಅಂದ್ರೆ ಈಸಿಲಿ ಹೋಗೋದು. ಅವ್ರು ಬಂದಾಗ ಅವ್ರಂಗೆ ಮಾತಾಡೋದು, ಇವ್ರು ಬಂದಾಗ ಇವ್ರಂಗೆ ಮಾತಾಡೋದು ಅಂತ ಹೇಳ್ತೀವಿ. ಈ ನೀರನ್ನೋದು ನಮ್ಮ ಶರೀರದಲ್ಲಿ ಫಿಸಿಕಲ್ ಎನರ್ಜಿ ಅಂತಂದ್ರೆ ತಂಪು, ಎಮೋಷನಲ್ ಎನರ್ಜಿ ಅಂತಂದ್ರೆ ಭಯ, ಮನೋಶಕ್ತಿ ಅಂದ್ರೆ ಸ್ವಂತ ಇದು ವಿಸಿಡಮ್ ಅಂತ ಹೇಳ್ತೀವಿ. ಅದೇ ಗ್ರಹದಲ್ಲಿ ಏನಾಗುತ್ತೆ ಅಂದ್ರೆ ಬುಧ ಗ್ರಹ, ಇಟ್ ಈಸ್ ರಿಲೇಟೆಡ್ ಟು ಬುಧ. ಸೊ ನೀರನ್ನು ತತ್ವ ಎದಕ್ಕೆ ಸಂಬಂಧಪಟ್ಟಿದ್ದು? ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಇದು ಜ್ಯೋತಿಷ್ ಸಲುವಾಗಿ ಹೇಳ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಕಟ್ಟಿಗೆ ಅಂತ ವುಡ್ ಎಲಿಮೆಂಟ್. ಇದು ಇದಕ್ಕೆ ಸಂಬಂಧಪಟ್ಟಿದ್ದು ಗಾಳಿ. ಇದು ಭೌತಿಕ ಶಕ್ತಿ. ಭಾವನಾ ಶಕ್ತಿ ಅಂತಂದ್ರೆ ಅಥವಾ ಎಮೋಷನಲ್ ಎನರ್ಜಿ ಅಪ್ಪ ಅಂದ್ರೆ ಗಾಳಿ ಅನ್ನೋದು ಏನಾಗುತ್ತೆ? ಸಿಟ್ಟಾಗುತ್ತೆ. ಮನೋಶಕ್ತಿಯಲ್ಲಿ ಇದು ಒರಿಜಿನಾಲಿಟಿ ಅಂತ ಹೇಳ್ತೀವಿ ನಾವು, ಸ್ವಂತಿಕೆ. ಇದಕ್ಕೆ ಸಂಬಂಧಿಸಿದ ಗ್ರಹ ಯಾವುದು? ಗುರು. ಇಲ್ಲಿ ಸೂಕ್ಷ್ಮ ತಿಳ್ಕೊಳ್ಳಿ, ಯಾವ ಜಾತಕದಲ್ಲಿ ಬುಧ ಚೆನ್ನಾಗಿರ್ತಾರಲ್ಲ ಅವರು ವಿಸಿಡಮ್ ಇರ್ತಾರೆ, ಆದ್ರೆ ಅವರಿಗೆ ಸ್ವಲ್ಪ ಭಯ ಹೆಚ್ಚು, ಅವ್ರ ಶರೀರ ಕೋಲ್ಡ್ ಅಂತ ಅರ್ಥ. ಈ ರೀತಿ ಅರ್ಥ ಮಾಡ್ಕೋಬೇಕು. ಇನ್ನು ಕಟ್ಟಿಗೆ, ಕಟ್ಟಿಗೆ ಅಂದ್ರೆ ಅವ್ರದ್ದು ಗಾಳಿ, ವಿಂಡ್ ಅಂದ್ರೆ ಒಂದ್ ಕಡೆ ಕೂಡಲ್ಲ, ಎಲ್ಲಾ ಕಡೆ ತಿರುಗಾಡ್ತಾ ಇರ್ತಾರೆ. ಆಮೇಲೆ ಸಿಟ್ ಹೆಚ್ಚು ಅವರಿಗೆ ಒರಿಜಿನಾಲಿಟಿ. ಅವರಿಗೆ ಸಂಬಂಧಪಟ್ಟದ ಗ್ರಹ ಗುರು. ಇನ್ನು 3ನೇದು ಬೆಂಕಿ. ಬೆಂಕಿಗೆ ಸಂಬಂಧಪಟ್ಟಿದ್ದಂದ್ರೆ ಭೌತಿಕ ಶಕ್ತಿ, ಹೀಟ್ ಅಂತ ಹೇಳ್ತೀವಿ ಅಥವಾ ತಾಪ. ಇನ್ನು ಭಾವನಾ ಶಕ್ತಿ ಅಂದ್ರೆ ಖುಷಿಯಾಗಿರ್ತಾರೆ, ಜಾಯ್. ಆಮೇಲೆ ಮನೋಶಕ್ತಿ ಅಂದ್ರೆ ಬಯಕೆ. ಬಯಕೆ ಹೇಳೋದು ಯಾವಾಗಲೂ ಮಂಗಳ ಗ್ರಹ ಅಂತ ಹೇಳ್ತೀವಿ, ಡಿಸೈರ್.
ಇನ್ನು ಭೂಮಿ ಅರ್ತ್ ಎಲಿಮೆಂಟ್ ಅಂತೀವಿ, ಇದು ಹ್ಯುಮಿಡಿಟಿ ಆರ್ದ್ರತೆ. ಯಗೋನಿ ಅಂದ್ರೆ ನೋವು ಅಂತ ಹೇಳ್ತೀವಿ, ವೇದನೆ. ಇದು ಭಾವನಾ ಶಕ್ತಿ. ಇದು ಕಾನ್ಸಿಯಸ್ನೆಸ್ ಅಂದ್ರೆ ತೀವ್ರ ಕಾಳಜಿ ತಗೋತಾರೆ. ಇದಕ್ಕೆ ಸಂಬಂಧಪಟ್ಟಂತ ಗ್ರಹ ಅಂದ್ರೆ ಶನಿ ಅಂತ ಹೇಳ್ತೇವೆ. ಇನ್ನು ಕೊನೆಯದಾಗಿ ಲೋಹ. ಲೋಹ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಭೌತಿಕ ಶಕ್ತಿ ಡ್ರೈನೆಸ್, ಒರಟುತನ. ಇದಕ್ಕೆ ಸಂಬಂಧಪಟ್ಟಂತ ಭಾವನಾ ಶಕ್ತಿ ದುಃಖ. ಇದಕ್ಕೆ ಸಂಬಂಧಪಟ್ಟಂತ ಮನೋಶಕ್ತಿ ವಿಲ್ ಪವರ್ ಅಂತೀವಿ. ಇದಕ್ಕೆ ಸಂಬಂಧಪಟ್ಟಂತ ಗ್ರಹ ಯಾವುದು? ಶುಕ್ರ. ಸೊ ಇದರ ಅರ್ಥ ಏನಾಯ್ತು? ಇವು ಗ್ರಹಗಳು ಎನರ್ಜಿ ಬ್ಯಾಲೆನ್ಸಿಂಗ್ ಅಲ್ಲಿ ಬರ್ತವೆ. ಈ ಪಂಚ ತಾರಾಗ್ರಹಗಳು ಅಂತ ಹೇಳ್ತೀವಿ ನಾವು. ಪರಾಶರರು 5 ತಾರಾಗ್ರಹ ಹೇಳ್ತಾರೆ. ತಾರಾಗ್ರಹ ಯಾಕಂದ್ರಪ್ಪ ಅಂತಂದ್ರೆ ರಾತ್ರಿ ಹೊತ್ತಿನಲ್ಲಿ ಅವು ಹೊಳಿತಾವೆ. ತಾರಾ ಮೀನ್ಸ್ ನೈಟ್. ತಾರಾ ಅಂದ್ರೆ ನಕ್ಷತ್ರ ತರ ಹೊಳೆಯುವಂತ ಗ್ರಹಗಳು. ಯಾವಾಗ ಹೊಳಿತಾವೆ? ಯಾವಾಗ ಸೂರ್ಯ ಇರಲ್ಲ ಆ ಟೈಮಲ್ಲಿ. ಯಾಕಂದ್ರೆ ರವಿಗೆ ನಾವು ಗ್ರಹ ಅಲ್ಲಿಗೆ ಬರಲ್ಲ. ರವಿ ಏನಿದೆಲ್ಲ ಬೆಳಕವ. ಇನ್ನ ಚಂದ್ರಿಗೆ ನಾವು ಸ್ಯಾಟಲೈಟ್ ಅಂತ ಅಂತೀವಿ. ರಾಹು ಕೇತು ನಾವು ಶಾಡೋ ಪ್ಲಾನೆಟ್ಸ್ ಅಂತ ಹೇಳ್ತೀವಿ. ಮೇನ್ ಇರುವುದು ಪಂಚ ತಾರಾಗ್ರಹಗಳಂದ್ರೆ ಬುಧ, ಗುರು, ಮಂಗಳ, ಶನಿ, ಶುಕ್ರ. ಇನ್ನು ಒಂದು ರೂಲ್ಸ್ ನೀವು ನೆನಪಿಟ್ಕೊಳ್ಬೇಕು. ಈ ಪಂಚತತ್ವ, ಭೌತಿಕ ಶಕ್ತಿ, ಭಾವನಾ ಶಕ್ತಿ, ಮನೋಶಕ್ತಿ ಯಾಕೆ ಹೇಳ್ತೀವಿ ಅಂದ್ರೆ ಒಬ್ಬ ಮನುಷ್ಯನಲ್ಲಿ 3 ಶರೀರ ಅಂತ ಹೇಳ್ತೀವಿ. ಒಂದು ಫಿಸಿಕಲ್ ಬಾಡಿ, ಎಮೋಷನಲ್ ಬಾಡಿ, ಎನರ್ಜಿ ಬಾಡಿ ಅಂತ. ಈಗ ಇದನ್ನೇ ನಾವು ಈ ಭೌತಿಕ ಶಕ್ತಿಯಲ್ಲಿ ನೀರನ್ನೋದು, ನಾನಿಲ್ಲಿ ಮಾರ್ಕ್ ಹಾಕಿದ್ದೇನೆ ನೋಡಿ, ನೀರನ್ನೋದು ಬೆಂಕಿಯನ್ನು ಕಂಟ್ರೋಲ್ ಮಾಡ್ತದೆ. ಈ ಬೆಂಕಿ ಅನ್ನೋದು ಏನ್ ಮಾಡ್ತದೆ? ಲೋಹನ ಕರಗಿಸ್ತದೆ. ಲೋಹನ ಕಟ್ಟಿಗೆಯನ್ನು ಕಟ್ ಮಾಡ್ತದೆ. ಕಟ್ಟಿಗೆ ಭೂಮಿ ಮೇಲೆ ಆಕ್ಯುಪೈ ಮಾಡ್ತದೆ. ಭೂಮಿ ಅನ್ನೋದು ನೀರನ್ನ ಅಂದ್ರೆ ಯಾವ್ದಾದ್ರು ಬಾವಿ ಮುಚ್ಚಬೇಕಾದ್ರೆ ಏನ್ ಮಾಡ್ತೀವಿ? ಆ ಹಳಿ ಬಾವಿಯಾಗ ಮಣ್ಣು ಹಾಕಿ ಮುಚ್ತೀವಿ. ಸೊ ಇಟ್ ಮೀನ್ಸ್ ನೀರು ಬೆಂಕಿನ ಸಬ್ಜುಗೇಟ್ ಮಾಡ್ತದೆ, ಬೆಂಕಿ ಲೋಹನ ಸಬ್ಜುಗೇಟ್ ಮಾಡ್ತದೆ, ಲೋಹ ಕಟ್ಟಿಗೆ ಸಬ್ಜುಗೇಟ್ ಮಾಡ್ತದೆ, ಕಟ್ಟಿಗೆ ಭೂಮಿ ಸಬ್ಜುಗೇಟ್ ಮಾಡ್ತದೆ, ಭೂಮಿ ಅನ್ನೋದು ನೀರನ್ನು ಸಬ್ಜುಗೇಟ್ ಮಾಡ್ತದೆ. ಇದೇ ಪ್ರಿನ್ಸಿಪಲ್ ಇಲ್ಲಿ ಹಾಕಿ ಭೌತಿಕ ಶಕ್ತಿಗೆ. ತಂಪು ಅನ್ನೋದು ಏನ್ ಕಂಟ್ರೋಲ್ ಮಾಡ್ತದೆ? ಹೀಟ್. ಬೇಸಿಗೆ ಕಾಲ ಇದೆ, ನಾವೇನ್ ಮಾಡ್ತೀವಿ? ಹೀಟ್ ಇದ್ದಾಗ ಫ್ಯಾನ್ ಹಚ್ತೀವಿ, AC ಹಚ್ತೀವಿ. ಈ ಹೀಟ್ ಅನ್ನೋದು ಏನ್ ಕಂಟ್ರೋಲ್ ಮಾಡ್ತದೆ? ಒರಟುತನ ಕಂಟ್ರೋಲ್ ಮಾಡ್ತದೆ, ಡ್ರೈನೆಸ್. ಈ ಡ್ರೈನೆಸ್ ಅನ್ನೋದು ಏನ್ ಮಾಡ್ತದೆ? ಗಾಳಿನ ಕಂಟ್ರೋಲ್ ಮಾಡ್ತದೆ. ಗಾಳಿ ಅನ್ನೋದು ಹ್ಯುಮಿಡಿಟಿ ಕಂಟ್ರೋಲ್ ಮಾಡ್ತದೆ. ಮತ್ತೆ ಹ್ಯುಮಿಡಿಟಿ ಏನ್ ಕಂಟ್ರೋಲ್ ಮಾಡ್ತದೆ? ಕೋಲ್ಡ್. ಈ ಭಾವನಾ ಶಕ್ತಿ ಈ ಚಾರ್ಟ್ ಹಾಕೋ ಯಾವುದಕ್ಕೆ ಇಲ್ಲಿದೆ. ಭಯ ಅನ್ನೋದು ಖುಷಿಯನ್ನು ಕಂಟ್ರೋಲ್ ಮಾಡ್ತದೆ. ಖುಷಿ ಅನ್ನೋದು ದುಃಖನ ಕಂಟ್ರೋಲ್ ಮಾಡ್ತದೆ. ದುಃಖ ಅನ್ನೋದು ಸಿಟ್ಟನ್ನು ಕಂಟ್ರೋಲ್ ಮಾಡ್ತದೆ. ಸಿಟ್ಟು ಅನ್ನೋದು ವೇದನೆ ಕಂಟ್ರೋಲ್ ಮಾಡ್ತದೆ. ವೇದನೆ ಅನ್ನೋದು ಭಯ ಕಂಟ್ರೋಲ್ ಮಾಡ್ತದೆ. ಇನ್ನು ಇದನ್ನೇ ನಾವು ಮನೋಶಕ್ತಿ ಬರೋಣ. ಬುದ್ಧಿವಂತಿಕೆ ಬಯಕೆ ಕಂಟ್ರೋಲ್ ಮಾಡ್ತದೆ. ಇದು ತಪ್ಪು ಸರಿ ಅಲ್ಲ ಅಂತ ಹೇಳಿ. ಬಯಕೆ ಅನ್ನೋದು ಇಚ್ಛಾಶಕ್ತಿ ಕಂಟ್ರೋಲ್ ಮಾಡ್ತದೆ. ಇಚ್ಛಾಶಕ್ತಿ ಅನ್ನೋದು ಸ್ವಂತಿಕೆ. ಸ್ವಂತಿಕೆ ಅನ್ನೋದು ಕಾಳಜಿ. ಕಾಳಜಿ ಅನ್ನೋದು ಬುದ್ಧಿವಂತಿಕೆ. ಈಗ ನಾವು ವಿಷಯಕ್ಕೆ ಬರೋಣ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಎನರ್ಜಿ ಬ್ಯಾಲೆನ್ಸಿಂಗ್ ಅಲ್ಲಿ ಇಲ್ಲಿದೆ. ಈ ಚಾರ್ಟ್ ನಾವು ನೆನಪಿಡಬೇಕು. ಈ ಚಾರ್ಟ್ ಅಲ್ಲಿ ಬುಧ ಗ್ರಹ ಮಂಗಳನನ್ನು ಕಂಟ್ರೋಲ್ ಮಾಡ್ತದೆ. ಈ ಮಂಗಳ ಅನ್ನೋದು ಶುಕ್ರನನ್ನ ಕಂಟ್ರೋಲ್ ಮಾಡ್ತದೆ. ಈ ಶುಕ್ರ ಅನ್ನೋದು ಗುರುನನ್ನ ಕಂಟ್ರೋಲ್ ಮಾಡ್ತದೆ. ಗುರು ಶನಿ ಕಂಟ್ರೋಲ್ ಮಾಡ್ತಾನೆ. ಶನಿ ಬುಧನನ್ನ ಕಂಟ್ರೋಲ್ ಮಾಡ್ತಾನೆ. ಇದನ್ನ ನಮ್ಮ ತಲೆಯಲ್ಲಿ ಯಾವಾಗಲೂ ಇರಬೇಕು. ಯಾವುದೇ ಒಂದು ಜಾತಕ ನೋಡಿದಾಗ ಈ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಇರಬೇಕು. ಅಂದ್ರೆ ಬ್ಯಾಲೆನ್ಸ್ ಮಾಡೋದು, ಆರಾಮಾಗುವುದಂದ್ರೆ ಇದು ಕೆಮಿಕಲ್ ಬ್ಯಾಲೆನ್ಸಿಂಗ್ ಅಲ್ಲಿ ಔಷಧಿ ಕೊಡ್ತೀವಿ, ಇದರಲ್ಲಿ ಸರ್ಜರಿ ಮಾಡ್ತೀವಿ. ಎನರ್ಜಿ ಬ್ಯಾಲೆನ್ಸಿಂಗ್ ಅಲ್ಲಿ ಈ ಗ್ರಹಗಳನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ವ್ಯಕ್ತಿಗೆ ಆರೋಗ್ಯ ದಯಪಾಲಿಸುವುದು. ಅವನು ಹ್ಯಾಪಿ ಇರಬೇಕು, ಹೆಲ್ದಿ ಇರಬೇಕು. ಜಾತಕದಲ್ಲಿ ಬುಧ ಸ್ಟ್ರಾಂಗ್ ಇದೆ. ಬುಧ ಅಂತಂದ್ರೆ ನಮ್ಮ ತಲೆಯಲ್ಲಿ ಬರಬೇಕು. ಫಸ್ಟ್ ಸಂಬಂಧಪಟ್ಟಿದ್ದು ಅವನಲ್ಲಿ ವಾಟರ್ ಎಲಿಮೆಂಟ್ ಸ್ಟ್ರಾಂಗ್ ಇದೆ. ಬುಧ ವೀಕ್ ಇದೆ, ವಾಟರ್ ಎಲಿಮೆಂಟ್ ಕಡಿಮೆ ಇದೆ, ವೀಕ್ ಇದೆ ಅಂತ ಅರ್ಥ. ಇದನ್ನು ಬ್ಯಾಲೆನ್ಸ್ ಮಾಡೋದ್ರೆ ಈ ಗ್ರಹಗಳ ಬ್ಯಾಲೆನ್ಸ್ ನಾವು ಮಾಡಿದಾಗ ಇಡೀ ಪಂಚತತ್ವ ಎನರ್ಜಿ ಎಲ್ಲ ನಾವು ಬ್ಯಾಲೆನ್ಸ್ ಆಗುತ್ತೆ. ಇವೆಲ್ಲ ಬ್ಯಾಲೆನ್ಸ್ ಆದಾಗ ನಾವು ಆರಾಮಿರ್ತೀವಿ. ದಿಸ್ ಈಸ್ ಇಂಟ್ರಡಕ್ಷನ್ ಟು ಆಸ್ಟ್ರಾಲಜಿ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಅನ್ನೋದು ತುಂಬಾ ಜನರಿಗೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಹೇಳ್ತೀವಿ ನಾವು. ಇದನ್ನ ನಾವು ಸೈಂಟಿಫಿಕ್ ಅಂತ ಹೇಳಿ ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಈ ರೀತಿ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮನ್ನ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಜ್ಯೋತಿಷ್ಯ. ಈ ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿ ನಮ್ಮ ತಲೆಯಲ್ಲಿ ಏನ್ ಬರ್ಬೇಕಪ್ಪ ಅಂತಂದ್ರೆ ಇದು ಎನರ್ಜಿ ಬ್ಯಾಲೆನ್ಸಿಂಗ್. ಇವೆಲ್ಲ ಎನರ್ಜಿ ಸೆಂಟರ್ಸ್ ಅಂತ ಹೇಳ್ಬೋದು. ಈ ನಮ್ಮ ಜಾತಕ ಹಾಕ್ತೀವಿ ನಾವು. ಜಾತಕ ಆದಾಗ ನಾವು ಹೇಳ್ತೀವಿ, ಪರಾಶರ ಏನ್ ಹೇಳ್ತಾರ, ಪೂರ್ವ ಜನ್ಮ ಫಲರೂಪೇಣ ಅಂತ ಹೇಳ್ತಾರೆ. ಒಂದೊಂದು ಗ್ರಹ ಒಂದೊಂದು ಜಾತಕದಲ್ಲಿ ಯಾವ್ಯಾವ ಮನೆಯಲ್ಲಿ ಇರ್ತದಲ್ಲ ಅವ ಮಾಡಿದ ಹೋದ ಜನ್ಮದ ಕರ್ಮಾನುಸಾರ ಆ ರೀತಿ ಇರ್ತದೆ. ಅದ್ರ ಪ್ರಕಾರ ಬುಧ ಒಂದ್ ಕಡೆ ಇರ್ತಾನೆ, ಗುರು ಒಂದ್ ಕಡೆ ಇರ್ತಾನೆ, ಮಂಗಳ, ಶನಿ, ಶುಕ್ರ ಒಂದ್ ಕಡೆ ಇರ್ತಾನೆ. ಇವು ಪಂಚ ತಾರಾಗ್ರಹ ಅಂತ ಹೇಳ್ತೀವಿ ನಾವು. ಇನ್ನು ಹೈಯರ್ ವರ್ಷನ್ ನಲ್ಲಿ ಕ್ಯಾಲ್ಕುಲೇಷನ್ ನಲ್ಲಿ ರವಿ, ಚಂದ್ರ, ರಾಹು, ಕೇತುನು ಯೂಸ್ ಮಾಡ್ತೇವೆ. ಈಗ ಯುರೇನಸ್, ನೆಪ್ಚೂನ್, ಪ್ಲೂಟೋ ಇವು ಸುತ್ತ ನಾವು ಆಪ್ ಅಲ್ಲಿ ಹಾಕಿದಾಗ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಇಂಟ್ರಡಕ್ಷನ್ ಟು ಆಸ್ಟ್ರಾಲಜಿ. ಇದ್ರ ಬಗ್ಗೆ ಮತ್ತೊಮ್ಮೆ ಲಾಸ್ಟ್ ನಾ ಹೇಳೋದಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಈ ಚಾರ್ಟ್ ನೀವು ಯಾವಾಗಲೂ ನೆನಪಿಟ್ಕೋಬೇಕು.
ಬುಧ ಮಂಗಳ, ಮಂಗಳ ಶುಕ್ರ, ಶುಕ್ರ ಗುರು, ಗುರು ಶನಿ ಕಂಟ್ರೋಲ್ ಮಾಡ್ತಾನೆ, ಶನಿ ಇದ್ರೆ ಬುಧ ಕಂಟ್ರೋಲ್ ಮಾಡ್ತಾನೆ. ಸೊ ಈ ರೀತಿ ನೀವು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಧ ಜ್ಯೋತಿಷ್ಯ ನಿಮಗೆ ಗೊತ್ತಾಗಿ ಇದನ್ನ ನಾವು ಜಾತಕದಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸ್ವಲ್ಪ ಹೊಸ 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 ಅದರಲ್ಲಿ ಬರ್ತವೆ. ಈಗ ಬುಧ ಶನಿ ಕಂಟ್ರೋಲ್ ಮಾಡ್ತಾರೆ, ಸಾರಿ ಬುಧ ಏನಂದ್ರೆ ಮಂಗಳನ್ನ ಕಂಟ್ರೋಲ್ ಮಾಡ್ತಾನೆ. ಬುಧ ಅಂದ್ರೆ ಯಾವ ಎನರ್ಜಿ? ಬುದ್ಧಿವಂತಿಕೆ. ಮಂಗಳನ ಕಂಟ್ರೋಲ್, ಮಂಗಳ ಅಂದ್ರೆ ಬಯಕೆ. ಯಾವಾಗಲೂ ಬುದ್ಧಿವಂತಿಕೆ ಇದ್ದಾಗ ಏನಾಗುತ್ತೆ, ಅದು ತಗೋಬೇಕು ಇದು ತಗೋಬೇಕಂತ ಮನಸ್ಸು ಹೇಳೋದು ಸುತ್ತ ಅದು ಬೇಡ ಅಂತ ಹೇಳೋದು ಯಾರು? ಬುಧ ಹೇಳ್ತಾನೆ. ಅದಕ್ಕೆ ನಾವು ಬುಧಕ್ಕೆ ಲಾಜಿಕ್ ಅಂತೀವಿ, ಮಂಗಳನೂ ಲಾಜಿಕ್ ಅಂತೀವಿ ನಾವು ಜ್ಯೋತಿಷ್ಯದಲ್ಲಿ. ಬಟ್ ಬುಧ ಲಾಜಿಕ್ ಯಾವಾಗಲೂ ಒಳ್ಳೆಯದು. ಮಂಗಳ ಅಂದ್ರೆ ಪೆಟ್ಟು ಬಿದ್ದ ಮೇಲೆ ತಿಳ್ಕೊಳ್ಳುವಂತ ಲಾಜಿಕ್ ಗ್ರಹ ಅಂದ್ರೆ ಮಂಗಳ ಅಂತ ಹೇಳ್ತೇವೆ ನಾವು. ಸೊ ನಮಸ್ಕಾರ, ನಾನು ಡಾಕ್ಟರ್ ಮಹೇಶ್ ಕುಲಕರ್ಣಿ ಮಾತಾಡೋದು. ನನ್ನ ಮೊಬೈಲ್ ನಂಬರ್ 7382261516. ನೀವು ನನ್ನ ಪರ್ಸನಲಿ ಏನಾದರೂ ಇತ್ತಂದ್ರೆ ನೀವು ನನಗೆ ಕನ್ಸಲ್ಟೇಷನ್ ತಗೋಬಹುದು. ನಮಸ್ಕಾರ. ನಾನು ರೆಗ್ಯುಲರ್ ಈ ನನ್ನ ಚಾನಲ್ನಲ್ಲಿ, ಯೂಟ್ಯೂಬ್ ಚಾನಲ್ನಲ್ಲಿ, ಈಗ ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೇನೆ. ಆಮೇಲೆ ನಾನು ರೆಗ್ಯುಲರ್ ಆಗಿ ಎಪಿಸೋಡ್ ಹಾಕ್ತಾ ಇರ್ತೇನೆ, ವೀಕ್ಲಿ 1-2. ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದನ್ನ ನೋಡ್ತಾ ಹೋಗಿ. ಮತ್ತೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಹಾಕಿ, ನನಗೆ ಗೊತ್ತಿದ್ದಷ್ಟು ನಾನು ಆನ್ಸರ್ ಮಾಡ್ತಾ ಹೋಗ್ತೇನೆ. ನಾನು ಬೆಳಿತೇನೆ, ನೀವು ಬೆಳೆಯೋಣ. ಜ್ಯೋತಿಷ್ಯ ಅನ್ನೋದು ವಿಜ್ಞಾನದ ಆಧಾರದ ಮೇಲೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಭವಂತು ಸುಖಿನಃ.